ಮಾತಾಡ್ಸ್ಬೇಕು ಏನಿದೆ ಲೈಫ್ ಅಲ್ಲಿ ಅಲ್ವಾ? ಚೆನ್ನಾಗಿದ್ದೀರಾ ಅಂದ್ರೆ ಮುಗ್ದೋಯ್ತು, ನಾವು ಮಾತಾಡ್ತೀವಿ. ಅಂದ್ರೆ ಎಲ್ಲರೂ ಮೋಸ್ಟ್ಲಿ ಈ ತರ ಗಿಡ ತಗೋತಾರೆ, ನಾನು ಈ ತರ ಗಿಡ ತಗೊಂಡಿದ್ದೀನಿ. ಇದು ದಿನ ನೀರ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಹೂವ ಎಲ್ಲ ಕೊಡುತ್ತಂತೆ, ಇನ್ನು ಜಾಸ್ತಿ ನೀರ್ ಹಾಕಿದ್ರೆ ದುಡ್ಡು ಕೊಡುತ್ತಂತೆ. ನೋಡಿ ಗಿಡ ನೀರ್ ಹಾಕಿದ್ರೆ ದುಡ್ಡು ಬರುತ್ತೆ. ಯಾವ ದುಡ್ಡು ಬರೋದು? ನೀನ್ ಮೊಬೈಲ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅನ್ಇನ್ಸ್ಟಾಲ್ ಮಾಡ್ತೀಯಲ್ಲ, ಮತ್ತೆ ದುಡ್ಡು ಬರುತ್ತೆಲ್ಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್, ಅಂಡ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೋಡ್ಬೋದು, ಇವತ್ತು ನಾನು ಹೊಸ ಅಲ್ಲ ಫ್ರೆಂಡ್ಸ್, ಬಟ್ ಆಲ್ಮೋಸ್ಟ್ 1 ವರ್ಷ ಆದ್ಮೇಲೆ ಈ ಒಂದು ಡ್ರೆಸ್, 1 ವರ್ಷಕ್ಕಿಂತ ಮೇಲೆ ಆಯ್ತು ಇವತ್ತು ಈ ಡ್ರೆಸ್ನ ಹಾಕೊಂಡಿದ್ದೀನಿ. ಯಾವ ಡ್ರೆಸ್ ಹಾಕೊಳ್ಳಪ್ಪ ಅಂತ ಯೋಚನೆ ಮಾಡ್ತಾ ಇದೆ, ಬಿಕಾಸ್ ತುಂಬಾ ನನ್ನ ಡ್ರೆಸ್ ರಿಪೀಟ್ ಆಗ್ತಾ ಇದೆ. ಅಂಡ್ ಕೆಲವರು ಕಾಮೆಂಟ್ ಕೂಡ ಮಾಡ್ತಿದ್ವಿ, ಫಸ್ಟ್ ಬಟ್ಟೆ ತಗೊಳ್ಳಿ ನೀವು ಅಂತ. ಸೊ ತಗೊಂಡಿನಿ, ಇಲ್ಲ ಅಂತಲ್ಲ, ಬಟ್ ಅದೇನು ಗೊತ್ತಾಗ್ತದೆ, ಕಂಫರ್ಟ್ ಝೋನ್ ಅಂತ ಬಂದ್ಬಿಡ್ತಾರೆ, ಅದೇ ಬಟ್ಟೆ ಹಾಕೋಬೇಕು ಅಂತ, ಮುಂದೆ ಯಾವ್ದು ನೋಡ್ತೀವಲ್ಲ ಅದೇ ಹಾಕೋಬೇಕು ಅಂತ ಇದಾಗುತ್ತೆ. ಸೊ ಇವತ್ತು ತಲೆಗೆ ಸ್ನಾನ ಮಾಡಿದೆ, ಒಂಥರ ಮೈಂಡ್ ಫ್ರೆಶ್ ಇತ್ತು. ಸರಿ, ನಾನು ಚೆನ್ನಾಗಿರೋದು ಹುಡುಗಿ ಅಂತ ಅನ್ಕೊಂಡು ಸಿಕ್ತು, ಇದು ಅನ್ನ ಹಾಕೊಂಡಿದ್ದೀನಿ. ಏನೋ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ, ನನಗೆ ಒಂಥರ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಅಂಡ್ ಇವತ್ತು ನಾನು ಹೋಗೋ ನನ್ನ ಮಗ ಇಬ್ರು ಪಿಂಕ್ ಅಲ್ಲಿ ಇದ್ದೀವಿ ನೋಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ಇಲ್ಲಿಂದ ಇವಾಗ ನಾನು ನಮ್ಮ ಮನೆಗೆ ಹೋಗ್ತೀನಿ, ಅಂದ್ರೆ ಅತ್ತೆ ಮನೆಗೆ ಹೋಗ್ತೀನಿ. ಅಂಡ್ ನಾನು ಕೆಲವೊಂದು ಅಂದ್ರೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದೀನಿ ಮನೆ ಸೆಟಪ್ ಮಾಡಕ್ಕೆ ಅಂತ. ನನಗೆ ಮನೆ ಸೆಟಪ್ ಕೇಳಿ ನಿಜವಾಗ್ಲೂ ನನಗೆ ಒಂದು ಬೇಜಾರಾಗ್ಬಿಟ್ಟಿದೆ. ಅಜ್ಜು ಇನ್ ಎಷ್ಟೇ ಹೇಳ್ತೀಯಾ ಮನೆ ಸೆಟಪ್ ಅಂತ, ಬಟ್ ನಾನು ಇರೋದನ್ನೇ ಹೇಳ್ತಾ ಇದೀನಿ ಫ್ರೆಂಡ್ಸ್, ಇಲ್ದಿರೋದನ್ನ ಏನೂ ಹೇಳ್ತಾ ಇಲ್ಲ. ಸೊ ಫೈನಲಿ ಫ್ರೆಂಡ್ಸ್, ಶಾಪಿಂಗ್ ಮಾಡಿದೆ ಮೀಶೋ ಇಂದ. ಅಂಡ್ ಇದು ಯಾವುದೇ ತರದ ಕೊಲಾಬ್ರೇಷನ್ ಪ್ರಮೋಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್, ನಾನು ದುಡ್ಡು ಕೊಟ್ಟು ಐಟಮ್ಸ್ ತಗೊಂಡಿರೋದು. ಸೊ ಐಟಮ್ಸ್ ಎಲ್ಲ ಇವತ್ತು ನಿಮಗೆ ನಾನು ತೋರಿಸ್ತೀನಿ, ಎಷ್ಟು ಪ್ರೈಸು, ಏನ್ ತುಕ್ಕೆ, ಯಾವ್ದು ತಗೊಂಡಿದ್ದೀನಿ, ಅದು ಇದು ಎಲ್ಲ ಅಂತ, ಅಂಡ್ ಯಾವ ತರ ಇಡ್ತೀನಿ ಅಂತಾನು. ಸೊ ಏನ್ ತುಕ್ಕೆ ಇಷ್ಟು ಲೇಟ್ ಆಗ್ತಿದೆ ಅಂತಂದ್ರೆ, ಬಿಕಾಸ್ ನಾನು ಆರ್ಡರ್ ಮಾಡ್ತೀನಿ ಒಂದೊಂದು ಪ್ರಾಡಕ್ಟ್ ಒಂದೊಂದು ದಿವಸ, ಇವತ್ತೊಂದು ದಿವಸ ಬಂದ್ರೆ ಮುಂದಿನ ವಾರ ಇನ್ನೊಂದು ದಿವಸ ಬರುತ್ತೆ. ಸೊ ಆ ತರ ಆಗ್ತಾ ಇತ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರನೇ ಆಮೇಲೆ ನಿಮ್ಗೆ ಎಲ್ಲಾನು ಒಂದೇ ಸತಿ ತೋರಿಸ್ಬೇಕು ಅಂತಾನು ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಇದನ್ನ ಡಿಲೇ ಮಾಡಿದೆ. ಸೊ ಫೈನಲಿ ಎಲ್ಲಾನು ಬಂದಿದೆ ಫ್ರೆಂಡ್ಸ್. ಬನ್ನಿ, ಇವತ್ತು ಬೇಗನೆ ಇದೆ, ಮನೇಲಿ ಆಕ್ಚುಲಿ ಮಮ್ಮಿ ಇಲ್ಲ, ನಂದು ನಾನು ಹಾಗೂ ಮಗು, ನಾವು 3 ಜನ ಇದ್ದಿದ್ದು. ಬೇಗ ಎದ್ದು ಟೊಮ್ಯಾಟೊ ಬಾತ್ ಮಾಡಿದೆ, ಬಿಕಾಸ್ ಇವಾಗ ನಾನು ಹೋದ್ರೆ ಆಮೇಲೆ ನಂದು ಕೂಡ ಆಫೀಸ್ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಕೆಲಸ ಸ್ಟಾರ್ಟ್ ಆಗುತ್ತೆ, ಟೈಮ್ಸ್ ಎಲ್ಲ ಅನ್ಕೊಂಡು ಟೊಮ್ಯಾಟೊ ಬಾತ್ ಮಾಡಿದೆ. ಸ್ವಲ್ಪ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿ ಬಂದಿದೆ. ಟೊಮ್ಯಾಟೊ ಬಾತ್ಗೆ ಇಂಪಾರ್ಟೆಂಟ್ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಬೇಕಿತ್ತು, ಬಟ್ ಅದೆರಡು ಇರಲಿಲ್ಲ. ಅದೆರಡು ಇಲ್ದ್ರೇನೆ ಚೆನ್ನಾಗಿ ಮಾಡಿದ್ದೀನಿ, ಪರವಾಗಿಲ್ಲ. ಏನಮ್ಮ ಹಾಯ್ ಹೇಳು, ಹಾಯ್, ಹೇಗಿದ್ದೀರಾ? ಉಮ್ಮ ಕೊಡು, ಉಮ್ಮ ಕೊಡುಮಾ. ಲಡ್ಡು ಕಣ್ಣಲ್ಲಿದೆ, ಕಣ್ಣು, ಅಯ್ಯ. ಸರಿ ಉಮ್ಮ ಕೊಡು, ಬಾ, ಬಿದ್ಯಾ ಕೊಡು ಬೆಡ್ ಮೇಲಿಂದ. ಆಮೇಲೆ ಅದ್ ಬೇರೆ ನನ್ಗೆ, ನಿಮ್ಮಪ್ಪ ಅಷ್ಟೇ. ಉಮ್ಮ ಕೊಡು, ಉಮ್ಮ ಅಂತ ಕೊಡು. ಫ್ರೆಂಡ್ಸ್ ಕೊಡ್ತಾನೆ, ಇವಾಗ ನಾಟಕ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡ್ಬೋದು ಒಂದಿಷ್ಟು ಸಾಮಾನ ತಗೊಂಡಿದ್ದೀನಿ. ಅಂಡ್ ಇವೆಲ್ಲ ಇವಾಗ ಕಾರಿಗೆ ಹೋಗುತ್ತೆ. ಇಬ್ರು ಇಡದಾರಿ. ಲಡ್ಡು, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ನೀನ್ ಇಲ್ಲೇ ಇರ್ಬೇಕು. ಇಲ್ಲ ತಗೋ, ಬರೀ ಕೈ ಹೋಗ್ಬೇಡ, ಏನಾದ್ರು ಹೆಲ್ಪ್ ಮಾಡ ಅಮ್ಮಂಗೆ. ತಗೋ, ಎತ್ಕೊಂಡು ಹೋಗಿದ್ನ. ಆ ಬಾಲ್ ಅಣ್ಣನ್ ತಕೊಂಡು ಇಲ್ಲೇ ಬಿಡೋ. ಸರಿ ಹೋಗಿ ತಗೊಂಡು ಹೋಗಿ. ಏನ್ ಅದ್ 2 ಬಾಕ್ಸು, ಅದು ತಗೊಂಡೋದ್ರೆ ಆಗ್ತಿತ್ತು. ಮತ್ತೆ ಅದ್ ಬಿಟ್ಟು ಹೋಗಿ ಸ್ವಲ್ಪ ತಗೋಬರ್ತೀನಿ. ನೋಡು, ಅಲ್ಲೇ ಬಿಸಾಕಾನೆ. ಆಯ್ತು, ನಾನು ತಗೋಬರ್ತೀನಿ ಬಿಡಿ. ಯಾರ್ದಿದು? ಇದು 3 ಆರ್ಡರ್ ಮಾಡಿದೆ, 2 ಬಂದಿದೆ. ಹೋಗಲ್ಲ ಅಜ್ಜಿಗೆ ಹಾಯ್ ಹೇಳು. ಗುಡ್ ಮಾರ್ನಿಂಗ್ ಮಾಮಿ, ನಮಸ್ಕಾರ. ಈ ಕಡೆ ಬನ್ರಿ ಆಂಟಿ. ಬಾ ಮನೆ, ಬಾ ಮಾಮಿ, ನಮಸ್ಕಾರ. ಇವಾಗ ತಾನೇ 100 ವರ್ಷ ಆಯ್ತು ನಮ್ಮ ಕೊಡಪ್ಪ, ಇವಾಗ ತಾನೇ ನೆನ್ಸ್ಕೊಂಡೆ ನಮ್ಮ ಅಮ್ಮಗ ಹಂಗೆ ಬಂದಲ್ಲಪ್ಪ ಸ್ವಾಮಿ. ವಿದ್ಯಾ ಬುದ್ಧಿ ಎಲ್ಲ ಕೊಡ್ಲಿ, ಒಳ್ಳೆ ಬುದ್ಧಿ ಕೊಡ್ಲಿ ಸ್ವಾಮಿ ಹತ್ರ ಬೇಡ್ಕೊಂಬಂದೆ, ಒಳ್ಳೆ ಬುದ್ಧಿ ಕೊಡ್ಲಿ. ದಿಷ್ಟಿ ಎಲ್ಲಿ ತಾತ ಎಲ್ಲಿ ಲಡ್ಡು? ಎಲ್ಲಿ ಪೂಜೆ ಮಾಡ್ತಾ ಇದ್ರ ಆಂಟಿ? ಹಾ ಇರ್ಲಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಮ್ಮ ಅತ್ತೆ
ಬೋಂಡ ಮಾಡ್ತಾ ಇದ್ದಾರೆ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ. ಅಷ್ಟೇನೆ, ಇನ್ನೇನ್ ಹಾಕ್ತಾರೆ. ತುಂಬಾ ಟೈಮ್ ಆಗಿತ್ತು ನಮ್ಮ ಮನೇಲಿ ಬೋಂಡ ಮಾಡಿರ್ಲಿಲ್ಲ. ತುಂಬಾ ನೆನ್ನೆಲ್ಲ ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ. ನೆನ್ನೆ ಆಲೂಗಡ್ಡೆ ತುಂಬಾ ದಿವಸ ಆಯ್ತಪ್ಪ ತಿನ್ನಾನ ಅನ್ಸ್ತು. ಬಿಸಿಲಿಂದ ಎಲ್ಲ ತಿನ್ಬೇಕು ಅನ್ಸಲ್ಲ. ನೆನ್ನೆ ಸಾಂಬಾರ್ ಇತ್ತು, ರಸಂ ಇತ್ತು, ರಸಂ ನೆಂಚ್ಕೊಳಕ್ಕೆ ಬೇಕೇ ಬೇಕು ಅಂದ್ಬಿಟ್ಟು ನೆನ್ನೆ ಮಾಡ್ದೆ. ಸರಿ ಇವತ್ತು ಬೋಂಡ ಮಾಡೋಣ ಸರಿ ಅಂದ್ಬಿಟ್ಟು ಹಂಗೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ನೆನ್ನೆಲ್ಲ ಮೊನ್ನೆ ನಾನು ಮಂಗಳವಾರ ಆಚೆ ಹೋಗಿದ್ದೆ. ಮೆಜೆಸ್ಟಿಕ್ ಅಲ್ಲಿ ಪುಷ್ಪ ಅಂತೆ, ಅಮ್ಮ ಮಗಳು ಎಲ್ಲಾರು ನೋಡ್ತಾರಂತೆ, ಅವ್ರ ಫ್ಯಾಮಿಲಿ ಅವ್ರ ಯಜಮಾನ್ರ ಎಲ್ಲರೂ ನೋಡ್ತಾರಂತೆ ನಮ್ ಚಾನೆಲ್. ಹೌದಾ, ತುಂಬಾ ಖುಷಿ ಆಯ್ತು. ನೋಡ್ತಾ ಇದ್ದೆ, ತುಂಬಾ ಸಂತೋಷ ರೀ ಅಂತ ಹೇಳಿದೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ನಮ್ ಸೊಸೆಗೆ ಸಪೋರ್ಟ್ ಮಾಡಿ, ನಮ್ ಸೊಸೆಗೆ ಕಮೆಂಟ್ಸ್, ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿ ನಮ್ಗೆ ಅಂತಾನೆ ಹೇಳಿದೀನಿ ಅವ್ರಿಗೆ. ಅಯ್ಯೋ ನೋಡ್ತಾ ಇದೀವ್ರಿ, ಮಿಸ್ ಮಾಡಲ್ಲ. ಮನೆಲ್ಲ ಲಡ್ಡುದು ನಿಮ್ದೆಲ್ಲ ನೋಡ್ವಿ, ಧರ್ಮಸ್ಥಳದ್ದು ಎಲ್ಲ ನಿಮ್ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದೀವಿ, ತುಂಬಾ ಖುಷಿ ಅಂದ್ರು. ಲೈಕ್ ಕೊಡಿ ಹೇಳ್ದೆ, ಹಂಗೆ ಮೆಟ್ರೋಲ್ ಹಂಗೆ ನಗ್ನಾಗ್ತಾನೆ ಹೇಳ್ದೆ. ಆಯ್ತು ಮೇಡಮ್, ನಾವ್ ನೋಡ್ತಾ ಇದ್ವಿ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ, ನೀವು ಮಾತಾಡ್ಸ್ತಿರಲ್ಲ, ನಮ್ಗೆ ತುಂಬಾ ಖುಷಿ. ಮತ್ತೆ ಬಿರಿಯಾನಿ ಮಾಡಲ್ವಂತೆ ಅವರು, ಅವ್ರ ಯಜಮಾನ್ರು. ನೋಡು ಆಂಟಿ ಬಿರಿಯಾನಿ ಮಾಡ್ತಾರೆ, ನೋಡಿ ಕಲ್ತ್ಕೋ ಅಂದ್ರಂತೆ. ಮಾಡ್ತಾ ಇರುತ್ತೆ, ಅವರು ಮಾಡ್ತೀವ್ರಿ, ನಾವು ನೋಡಿದೀವಿ ನೀವು ಮಾಡೋ ಬಿರಿಯಾನಿ ಎಲ್ಲ, ನಾವು ಮಾಡ್ಬೇಕು ಬಿರಿಯಾನಿನ. ನಾನಂದೆ ಒಂದ್ ದಿವಸ ಕೇಳುತ್ತೆ, ಇನ್ನೊಂದ್ಸ ಚೆನ್ನಾಗಾಗುತ್ತೆ ರೀ, ಒಂದ್ಸ ಕೆಟ್ಕೋಬಹುದು ಮಾಡಿದ್ರೆ, ಇನ್ನೊಂದ್ ದಿವಸ ಆದ್ರೆ ಚೆನ್ನಾಗೇ ಬರುತ್ತೆ ಅಂದೆ. ಹಂಗೆ ಅಂದೆ. ಅದಕ್ಕೆ ನೀವ್ ಹೇಳಿದ್ರಲ್ಲ ನಿಮ್ಮ ಸೊಸೆಗೆ, ಇದು ಒಂದ್ ದಿವಸ ಕೇಳುತ್ತಮ್ಮ, ಯಾವ್ದೇ ಒಂದ್ ಅಡಿಗೆ ಮಾಡ್ಬೇಕಾದ್ರೆ ಉಪ್ಪು ಖಾರ ಗೊತ್ತಾಗಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದು ಮಾಡ್ತಾ ಇಷ್ಟು ಉಪ್ಪು ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿದೆ. ನೀವು ಅದ್ ಹೇಳಿದ್ರೆ ತುಂಬಾ ಖುಷಿ ಆಯ್ತಂತೀರಿ ನಮ್ಮ ಮನೆಯವ್ರಿಗೆ. ಅವ್ರು ಹೇಳ್ತಾವ್ರೆ ಅವ್ರು ಹೇಳ್ತಾವ್ ನೋಡು. ನಾನು ಇವತ್ತು ಟೊಮಾಟೊ ಬಾತ್ ಮಾಡ್ಬೇಕ್ರೆ ನಿಮ್ಮನ್ನ ನೆನಪಿಸ್ಕೊಂಡೇ ಮಾಡಿದ್ ನಾನು. ಹೌದಾ, ಬೆಳಗ್ಗೆ ಮಾಡ್ಬೇಕಾದ್ರೆ ನೋಡ್ತಿದ್ರು ನಮ್ಮ ವಿಡಿಯೋ. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ ಆಗಿ ಮಿಸ್ ಮಾಡಬೇಡಿ. ಒಳ್ಳೊಳ್ಳೆ ಕಮೆಂಟ್ಸ್ ಕಳಿಸಿ. ಅವರೆಲ್ಲರೂ ಹೊರಗಡೆ ಹೋದಾಗ, ಎಲ್ಲೇ ಆಗ್ಲಿ ಪಕ್ಕ ವಾಕಿಂಗ್ ಹೋದಾಗನು ಅಷ್ಟೇ ಸಿಕ್ಕೇ ಸಿಗ್ತಾರೆ. ಅಂಡ್ ಸಿಕ್ಕಿ ನನಗೆ ಹೇಳ್ತಾರೆ, ಇಂಥವ್ರು ಸಿಕ್ಕಿದ್ರು ಮಾ, ಇವ್ರ ಹೆಸರು ಈ ತರ ಪುಷ್ಪ ಅವರಾಗ್ಲಿ, ಇವಾಗ ಪುಷ್ಪ ಆಂಟಿ ಮತ್ತೆ ಆಶಾ ಅವರು ಒಬ್ರು ಸಿಕ್ಕಿದ್ರು. ತುಂಬಾ ಜನ ಸಿಗ್ತಾರೆ, ನನ್ನ ಹತ್ರ ಬಂದ್ ಹೇಳ್ತಾರೆ ಕೂಡ, ಈ ತರ ಅವತ್ತಿನ ದಿವಸ ಈ ತರ ಸಿಕ್ಕಿದ್ರು ಅಂತ. ಸೊ ತುಂಬಾ ಖುಷಿ ಪಡ್ತಾರೆ, ನನ್ಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಓಕೆ, ರೆಕಗ್ನೈಸ್ ಮಾಡ್ಬಿಟ್ಟು ಮಾತಾಡ್ಸಿರಲ್ಲ, ಕೆಲವೊಬ್ರು ಕೊಡ್ತಾರೆ, ಅಲ್ಲಿ ಹಾಯ್ ಅಂತಾರೆ, ಸುಮ್ನೆ ಹಾಯ್ ಅಂತಾರೆ, ನಾನು ಹಾಯ್ ಅಂತೀನಿ ಅಷ್ಟೇ. ಖುಷಿ ಮಾತಾಡ್ತಾರಲ್ಲ ನೋಡ್ರಿ, ಅದೇ ಖುಷಿ ಆಗುತ್ತೆ. ಮಾತಾಡ್ಸ್ಬೇಕು, ಏನಿದೆ ಲೈಫ್ ಅಲ್ಲಿ. ಏನ್ರಿ ಚೆನ್ನಾಗಿದ್ದೀರಾ ಅಂದ್ರೆ ಮುಗ್ದೋಯ್ತು, ನಾವು ಮಾತಾಡ್ತೀವಿ. ನಮಗೆ ನೀವೆಲ್ಲ ಮುಖಕ್ಕೆ ಪರಿಚಯ, ನಾವು ಮಾತಾಡ್ಸ್ಬೇಕು. ಬಟ್ ಏನಪ್ಪ ಗೊತ್ತಿಲ್ಲ, ಸೊ ಸಿಕ್ಕಿದಾಗ ಖಂಡಿತವಾಗ್ಲೂ ಮಾತಾಡ್ಸಿ, ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಓಕೆ, ನೋಡ್ತೀರಾ ಅಂತ ಒಂದು ಖುಷಿ, ಇನ್ನು ಬೆಂಬಲ ಸಿಗುತ್ತೆ, ನಮ್ಗೂ ಸಪೋರ್ಟ್ ಸಿಗುತ್ತೆ. ಸೊ ಮಾತಾಡ್ಸಿ. ಥ್ಯಾಂಕ್ ಯು ಆಂಟಿ, ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿದ್ರು ಪುಷ್ಪರು. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆಂಟಿ, ತುಂಬಾ ಖುಷಿ ಆಗುತ್ತೆ ನಿಮ್ ಮಾತಾಡೋದ್ರಲ್ಲಿ, ನಾವು ನೋಡ್ತೀವಿ, ನಿಮ್ ವಿಡಿಯೋ ಒಂದು ಬಿಡಲ್ಲ ಅಂತ ಹೇಳಿದ್ರು. ಹೌದಾ, ತುಂಬಾ ಖುಷಿ ಆಯ್ತು ಅಂತ ಹೇಳಿದೆ. ತುಂಬಾ ಖುಷಿ ಆಯ್ತು, ನೀವ್ ಹೇಳಿದ್ರಲ್ಲ, ತುಂಬಾ ಖುಷಿ ಆಯ್ತು. ಓಕೆ ಫ್ರೆಂಡ್ಸ್, ಫೈನಲಿ ನಾನು ಇವಾಗ ನನ್ನ ಈ ಒಂದು ಕಿಚನ್ ಐಟಮ್ಸ್ ಅಂತಲ್ಲ, ಬಟ್ ಮೋಸ್ಟ್ಲಿ ಕಿಚನ್ ಐಟಮ್ಸ್ ಫ್ರೆಂಡ್ಸ್, ಅದನ್ನ ಇವಾಗ ಡಿಸ್ಕ್ಲೋಸ್ ಮಾಡ್ತಾ ಇದೀನಿ. ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದೆ, ಯಾವತ್ ಬರುತ್ತೆ ಅಂತ. ಫ್ರೆಂಡ್ಸ್, ನೀವು ನಂಬಲ್ಲ, ನೆನ್ನೆ ಈ ಒಂದು ಪ್ರಾಡಕ್ಟ್ ಬಂದಿರೋದು. ಲೈಕ್ ಒಂದೊಂದ್ ದಿವಸ ಒಂದೊಂದು ಬರ್ತಾನೆ ಇತ್ತು. ಆಲ್ಮೋಸ್ಟ್ ಇದೇ ಒಂದ್ ವಾರ ತನಕನೂ ಆಯ್ತು ನಂಗೆ ಟೈಮು. ಒಂದೊಂದ್ ದಿವಸ ಒಂದೊಂದು ತೋರ್ಸೋ ಬದ್ಲಿ ಇಡೀ ಲೈಕ್ ಫುಲ್ ಕಲೆಕ್ಟ್ ಮಾಡ್ಕೊಂಡು ಒಂದೇ ವ್ಲಾಗ್ ಎಲ್ಲ ತೋರ್ಸೋಣ ಅನ್ಕೊಂಡು ನಾನು ಇವತ್ತು ಈ ವ್ಲಾಗ್ ನ ಮಾಡ್ತಾ ಇದೀನಿ ಫ್ರೆಂಡ್ಸ್. ಅಂಡ್ ನಿಮ್ಗೆ ಈ ಒಂದು ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಅಂದ್ರೆ ಪ್ರತಿಯೊಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಅಂಡ್ ಇದು ಯಾವುದೇ ತರದ ಪ್ರಮೋಷನ್ಸ್, ಕೊಲಾಬ್ರೇಷನ್ಸ್ ಅದು ಇದು ಏನೂ ಇಲ್ಲ, ಸ್ವಂತವಾಗಿ ದುಡ್ಡು ತಗೊಂಡು ದುಡ್ಡು ಕೊಟ್ಟು ತಗೊಂಡಿರೋ ಪ್ರಾಡಕ್ಟ್ಸ್. ಇದು ಸ್ವಂತವಾಗಿ ದುಡ್ಡು ವೇಸ್ಟ್ ಮಾಡಿರೋದು, ದುಡ್ಡು ವೇಸ್ಟ್ ಅಲ್ಲ ಫ್ರೆಂಡ್ಸ್, ಎಲ್ಲ ಬೇಕಿದೆ, ಏನು ಮಾಡಕ್ಕಾಗಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಅದನ್ನ ಕಿಚನ್ ತಗೊಂತಾನೆ ಇದ್ದಾಳೆ, ಆದ್ರೆ ಒಂದಿನ ಅಡುಗೆ ಮಾಡಿದ್ ನೋಡಿಲ್ಲ, ಸುತ್ತಿ ಬಳಸಿ ಅದಕ್ಕೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಪ್ರಾಡಕ್ಟ್ ನಾನು ನಿಜವಾಗ್ಲೂ ನನ್ಗೆ ಏನೇನ್ ತಗೊಂಡಿಂತ ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಬಟ್ ಹೌದು ತಗೊಂಡಿದ್ದಾರೆ. ಬೆಳಗ್ಗೆ ಹೋಗಿ ನಿದ್ದೆ ಮಾಡೋಣ ಎಬ್ಬರ್ಸ್ಬಿಟ್ಟು ನಂಗೆ ಕಟರ್ ಬೇಕು ತಗೊಂಡ್ ಅರುಣ್ ಅವರು ಏನಂತಾರೆ ನೈಫ್ ಅಲ್ಲಿ ಕಟ್ ಮಾಡುವಂತ, ನಾನು ಇಲ್ಲ ನನ್ಗೆ ಈ ತರ ಕಟ್ಟರೇ ಬೇಕು ಅನ್ಕೊಂಡು ಫ್ರೆಂಡ್ಸ್ 15 ರೂಪಾಯಿ ಕೊಟ್ಟು ಇವಾಗ ಜಸ್ಟ್ ತಗೊಂಡು ಲಿಪ್ಸ್ಟಿಕ್ ಹಾಕಿ ಕೂತಿರೋದು ಬ್ಲಾಗ್ ಅಲ್ಲಿ. ಅದು ಈ ಕಟ್ರೆ ತಗೊಂಡು ಒಬ್ರೋದ್ರೆ ಆಗಲ್ಲ, 3 ಜನ ಹೋಗಿದ್ದೀವಿ ನಾವು. ನಾನು ನನ್ ಗಂಡ ಹಾಗೂ ನನ್ ಮಗ 3 ಜನ ಹೋಗಿದ್ವಿ. ಸೊ ಬನ್ನಿ ಫ್ರೆಂಡ್ಸ್, ಜಾಸ್ತಿ ಟೈಮ್ ವೇಸ್ಟ್. ಇದು ಆಲ್ರೆಡಿ ಓಪನ್ ಆಗಿದೆ, ಕಟ್ ಮಾಡಿ ಓಪನ್ ಮಾಡಿ ಸುಮ್ಮನೆ ನಾನು ಓಪನ್ ಆಗಿದೆ ಅಂತ ಓಪನ್ ಮಾಡಿ. ಮತ್ತೆ ಇದು ಬಂದು ಒಂದು ಕಿಚನ್ ಗೆ ಈ ತರ ಶೆಲ್ಫ್ ತರ, ರ್ಯಾಕ್ ತರ ಫ್ರೆಂಡ್ಸ್, ಚಿಕ್ಕದು ಒಂದು ತಗೊಂಡಿದ್ದೀನಿ ನಾನು. ಲೈಕ್ ನಾನು ಇಲ್ಲಿ ಸೈಡಲ್ ಬಾಕ್ಸ್ ಅಲ್ಲಿ, ಅಂದ್ರೆ ನಾನು ಸೈಡಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇದನ್ನ ನಾನು ತಗೊಂಡಿರೋದು. ಅಂಡ್ ಇದ್ರ ಪ್ರೈಸ್ ಪ್ರತಿಯೊಂದು ಫ್ರೆಂಡ್ಸ್ ನಾನು ಲಿಂಕ್ ಅಲ್ಲೇ ಕೊಟ್ಟಿರ್ತೀನಿ, ನಿಮ್ಗೆಲ್ಲಾನು ಸಿಗುತ್ತೆ. ತುಂಬಾ ಕಡಿಮೆ, ಯಾವ್ದು ನಾನು ಅಬೌಟ್ 1000 ರೂಪೀಸ್ ತಗೊಂಡಿಲ್ಲ, ಎಲ್ಲ 500 ರೂಪಾಯಿ, 600 ರೂಪಾಯಿ, 300 ರೂಪಾಯಿ ಇಂತವೇ ನಾನು ತಗೊಂಡಿರೋದು. ಸೊ ಈ ತರದ್ದು ಲೈಕ್
ಏನಂತಾರೆ ಏನಾದ್ರು ಡಬ್ಬಗಳು ಇಡಕ್ಕೆ ಆಗ್ಲಿ ಅಥವಾ ಕಪ್ಸ್ ಇಡಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಈ ತರ ತಗೊಂಡಿದೀನಿ ಫ್ರೆಂಡ್ಸ್. ನೋಡಿ ಈ ತರ ಬರುತ್ತೆ ಈ ತರ ಫ್ರೆಂಡ್ಸ್. ನೆಕ್ಸ್ಟ್ ಒಂದು ಈ ತರ ಒಂದು ಸ್ಟೀಲ್ ಸ್ಟ್ಯಾಂಡ್ ತಗೊಂಡಿದೀನಿ. ಸೊ ಇದೇನಕ್ಕೆ ಅಂತ ನಾನು ಅವಾಗ ಹೇಳಿದ್ನಲ್ಲ, ಕಪ್ಸ್ ಇಡ್ಬೋದು ಅಥವಾ ಡಬ್ಬಗಳು ಇಡ್ಬೋದು, ದೊಡ್ಡ ಡಬ್ಬಗಳು ಇಡ್ಬೋದು, ಚಿಕ್ಕ ಡಬ್ಬಗಳು ಇರ್ತಲ್ಲ ಅದನ್ನ ಇಲ್ಲಿ ಇಡ್ಬೋದು. ಸೊ ಈ ತರ ಒಂದು ರ್ಯಾಕ್ ಇರ್ಲಿ ಅಂತ ತಗೊಂಡಿದೀನಿ. ಸೊ ಚೆನ್ನಾಗಿದೆಯಲ್ಲ, ಸಿಂಪಲ್ ಆಗಿ ಫ್ರೆಂಡ್ಸ್. ಮಾಮೂಲಿ ಲೈಕ್ ಕಿಚನ್ ಗೆ ಎಲ್ಲ ಬೇಸಿಕ್ ಐಟಮ್ಸ್ ಬೇಕಲ್ಲ, ಅದೇ ಪರ್ಚೇಸ್ ಮಾಡಿರೋದು ನಾನು. ಇದೆರಡ ರ್ಯಾಕ್ ತರ ಆಯ್ತಾ. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಈ ತರ 2 ಸ್ಟ್ಯಾಂಡ್ ನ ತಗೊಂಡಿದೀನಿ. ಇದನ್ನ ಬೇಕಿದ್ರು ಏಂತ ಗೊತ್ತಾ, ಇದ್ರ ಮೇಲೆ ಎಲ್ಲ ನಾವು ಮಿಕ್ಸರ್ ಇಡ್ಬೋದು ಅಥವಾ ಒಂದು ಫ್ಲವರ್ ಪಾಟ್ ತರ ಅದನ್ನು ಇಡ್ಬೋದು, ಅಥವಾ ಏನಾದ್ರು ಏನಂತಾರೆ ಕೆಟಲ್ಸ್ ಇರುತ್ತಲ್ಲ, ಚಿಕನ್ ಗ್ರಿಲ್ ಮಾಡಬಹುದು ಇದ್ರ ಮೇಲೆ. ಗ್ರಿಲ್ಸ್ ಇದು ಓವರ್ ತಲೆ ಉಪಯೋಗಿಸ್ತಾರೆ. ಸೊ ಏನಾದ್ರು ಇದ್ರ ಮೇಲೆ ಇಡಕ್ಕೆ ಫ್ರೆಂಡ್ಸ್, ಸ್ಪೆಷಲಿ ಮಿಕ್ಸರ್ ಅಥವಾ ಏನಾದ್ರು ಒಂದು ಪಾತ್ರೆ ಎಲ್ಲ ಇಡಕ್ಕೆ, ಪಾಟ್ ಇಡಕ್ಕೆ ಆಗ್ಲಿ ಕಿಚನ್ ಚೆನ್ನಾಗಿರುತ್ತೆ ಅಂತ ಇದನ್ನ 2 ತಗೊಂಡಿದೀನಿ ಫ್ರೆಂಡ್ಸ್. ನೋಡಿ ತರ ನಾನು ಜಾಸ್ತಿ ರ್ಯಾಕ್ ಇದು ಬೈ ಒನ್ ಗೆಟ್ ಒನ್ ಫ್ರೀ ಬಂತು. ಏನ್ ಗೊತ್ತಾ, ನಮ್ಮ ಮನೆಗೆ ನಾವೆಲ್ಲ ಪರ್ಚೇಸ್ ಮಾಡಿದ್ರೆ ಏನೋ ಒಂಥರ ಖುಷಿ. ಇಷ್ಟ ಟೈಮಲ್ಲ ಲೈಕ್ ಮಮ್ಮಿ ಮನೆಗೆ ಪರ್ಚೇಸ್ ಮಾಡ್ತಾ ಇದ್ವಿ, ಓಕೆ ಅದು ನಮ್ಮ ಮನೆಯೇ. ಬಟ್ ಇವಾಗ ಸ್ವಂತವಾಗಿ ಫ್ರೆಂಡ್ಸ್ ಇದೊಂದು ಫೇವ್ರೆಟ್ ಬಂದಿರೋದು ಫ್ರೆಂಡ್ಸ್. ಏನ್ ಗೊತ್ತಾ, ನಿಜವಾಗ್ಲೂ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅಡ್ಗೆ ಮಾಡಿದ್ವಿ ಫ್ರೆಂಡ್ಸ್. ಬಟ್ ಸ್ಟಿಲ್ ಮಾಡ್ತಿರೋ ಬಿಡ್ತೀನಿ ಅದು ಏನು ನಂಗೆ ಗೊತ್ತಿಲ್ಲ. ಬಟ್ ನಾನು ಈ ಒಂದು ಮಸಾಲೆ ಡಬ್ಬ ಬೇಕೇ ಇತ್ತು, ಯಾವಾಗ್ಲೂ ನೋಡ್ತಾ ಇದ್ದೀನಿ ತಗೊಳ್ಳ ಬೇಡ, ಅಯ್ಯೋ ಬಿಡು ಬೇಡ ಅಂತ ಅನ್ಕೊಂಡು ಡಿಲೇ ಮಾಡ್ತಾ ಇದೆ. ಬಟ್ ಏನೇ ಆಗ್ಲಿ ತಗೊಳ್ಳೇಬೇಕು ಅಂತ ತಗೊಂಡಿದೀನಿ. ಇದು ನಂಗೆ ತುಂಬಾ ಲೈಕ್ ತುಂಬಾ ಇಷ್ಟ ಫ್ರೆಂಡ್ಸ್. ನೀವುಗಳು ತಗೊಳ್ಳಿ, ಸಕ್ಕದಾಗಿರುತ್ತೆ. ಚೆನ್ನಾಗಿದ್ಯಾ? ಇವಾಗ ಸರ್ ಇದು 9 ಐತಲ್ವಾ? ಅರೆ ಎಷ್ಟು ಗಲೀಜ್ ಬಂದೈತೆ ನೋಡಿ. ಇದು 9 ಬಾಕ್ಸ್ ಇದೆ. 9 ಮಸಾಲೆ ಸರ್ ಇಲ್ಲಿ ಫ್ರೆಂಡ್ಸ್ ನೋಡಿ. ಇದು ಆಕ್ಚುಲಿ ಸ್ವಲ್ಪ ಡಸ್ಟ್ ತರ ಆಗಿದೆ, ತುಂಬಾನೇ ಗಲೀಜ್ ಇದೆ. ಬಟ್ ನಾನು ಒರೆಸ್ತೀನಿ ನೀಟಾಗಿ. ಸೊ ಈ ತರ ಫ್ರೆಂಡ್ಸ್ ಇದು ಮಸಾಲೆ ಡಬ್ಬ ನೋಡಿ, ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸ್ದು ಅಂಡ್ ಈ ತರ ಬಂದಿದೆ. ಇದ್ರಲ್ಲಿ ಬಂದು ಫ್ರೆಂಡ್ಸ್ ಟೋಟಲ್ 3, 6, 9 ಈ ತರ ಬಾಕ್ಸ್ ನ ಕೊಟ್ಟಿದ್ದಾರೆ ನೋಡಿ. ಈ ತರ ಏನಾದ್ರು ಐಟಮ್ಸ್ ಇಡಕ್ಕೆಲ್ಲ ಈ ತರ ಕೊಟ್ಟಿದ್ದಾರೆ ನೋಡಿ. ಸಕಲಾಗಿದೆಯಲ್ವಾ ಇದು? ಚೆನ್ನಾಗಿ ಆನ್ಸರ್ ಮಾಡು. ಏನು 9 ಡಬ್ಬ ಐತೆ, 9 ಮಸಾಲೆ ಐಟಮ್ ಇಡು. ಚಿಕನ್ ಮಸಾಲಾ, ಗರಂ ಮಸಾಲಾ, ಮಟನ್ ಮಸಾಲಾ, ಚಿಲ್ಲಿ ಪೌಡ್ರು, ಸಾಂಬಾರ್ ಪೌಡ್ರು, ಧನಿಯಾ ಪುಡಿ, ಆಮೇಲೆ ಕಬಾಬ್ ಪೌಡ್ರು. ಅದನ್ನ ಮಸಾಲಾ ತನ್ನಲ್ಲ. ನೆಕ್ಸ್ಟ್ ಚಿಲ್ಲಿ ಪೌಡರು, ಆಯ್ತು. ಘಾಟಿ ಮಸಾಲಾ. ಏನ್ ಘಾಟಿ ಮಸಾಲಾ? ಘಾಟಿ ಮಸಾಲಾ ಇಸ್ ನಥಿಂಗ್ ಬಟ್ ದ ಮಿಕ್ಸ್ಚರ್ ಆಫ್ ಎವ್ರಿ ಮಸಾಲಾ ಇಸ್ ಘಾಟಿ ಮಸಾಲಾ. ಅದಾದ್ಮೇಲೆ ಇದು ಒಂದ್ರಲ್ಲಿ ಉಪ್ಪು ಹಾಕ್ತಾರೆ, ಮತ್ತೆ ಇನ್ನೊಂದಲ್ಲಿ ಸಕ್ಕರೆ ಹಾಕ್ಬಿಡ್ತೀಯಾ? ಇಲ್ಲ, ಇನ್ನೊಂದಲ್ಲಿ ಪೆಪ್ಪರ್ ಮಸಾಲ. ಪೆಪ್ಪರ್ ಮಸಾಲ ಅಂತ ಬರಲ್ಲ, ಪೆಪ್ಪರ್ ಪೌಡರ್ ಅಂತ ಬರೋದು. ಫ್ರೆಂಡ್ಸ್ ನಂಗೆ ತುಂಬಾ ಇಷ್ಟ ಇದು ಫ್ರೆಂಡ್ಸ್. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಚಿಕ್ಕದ ಅನ್ಸ್ತೈತೆ. ಬಟ್ ಒಬ್ರು ಲೈಕ್ ಗಂಡ ಹೆಂಡತಿರೋರ್ಗೆ ಪರ್ಫೆಕ್ಟ್. ಬಟ್ ತುಂಬಾ ಡಸ್ಟ್ ಇದೆ, ಅದನ್ನ ಒಂದು ಬೇಜಾರಾಗ್ತೈತೆ ಅಷ್ಟೇನೆ. 2 ಚಿಕ್ಕ ಸ್ಪೂನ್ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ತರ 2 ಸ್ಪೂನ್. ಎಸ್ ಇದು ನೆಕ್ಸ್ಟ್ ಬಂದು ಫ್ರೆಂಡ್ಸ್ ನಾನು ಇದನ್ನ ತಗೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ, 2 ಕೊಟ್ಟರು. ಕಪ್ಪು ಬಟ್ಟೆ ಬಟ್ಟೆ ಮಂಗಳೂರು ಇದು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ ನಾವಿಲ್ಲಿ ಗ್ಲಾಸ್ ಎಲ್ಲ ಇಡಕ್ಕೆ ಅಂಡ್ ಇಲ್ಲಿಲ್ಲ ಸ್ಪೂನ್ಸ್ ಅಥವಾ ಸೌಟ್ಗಳು ಹ್ಯಾಂಗ್ ಮಾಡಕ್ಕೆ ಇದನ್ನ ತಗೊಂಡಿದ್ದೀನಿ. ಬಟ್ ನಾನು ಇಲ್ಲಿ ಮೋಸ್ಟ್ಲಿ ಕಪ್ ಹ್ಯಾಂಗ್ ಮಾಡ್ತೀನಿ ಫ್ರೆಂಡ್ಸ್. ಕಪ್ಸ್ ಎಲ್ಲ ಇಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ತಗೊಂಡಿದ್ದು ನಾನು ಮರ್ತೇ ಹೋಗಿದ್ದೀನಿ. ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಇದು ಸಿಂಗಲ್ ಒಂದೇ ಒಂದು ಪ್ಲಾಂಟ್ ತಗೊಂಡಿದ್ದೀನಿ. ಇದು ನಿಂತ್ಕೊಳ್ಳಲ್ಲ, ಇದು ಫುಲ್ ಮಲ್ಕೊಳ್ಳೋದೇ. ಫ್ರೆಂಡ್ಸ್ ನೆಕ್ಸ್ಟ್ ಬಂದು ನಾನು ಈ ತರ ಒಂದು ಗಿಡನ ತಗೊಂಡಿದ್ದೀನಿ ನೋಡಿ. ಇದು ಹಿಂಗ್ ಇಟ್ಬಿಟ್ರೆಲ್ಲ ಈ ತರ ಪ್ಲಾಂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ರೆ ಎಲ್ಲರೂ ಮೋಸ್ಟ್ಲಿ ಈ ತರ ಗಿಡ ತಗೋತಾರೆ. ನಾನು ಈ ತರ ಗಿಡ ತಗೊಂಡಿದ್ದೀನಿ. ಇದು ದಿನ ನೀರ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ, ಹೂವ ಎಲ್ಲ ಕೊಡುತ್ತಂತೆ. ಇನ್ನು ಜಾಸ್ತಿ ನೀರ್ ಹಾಕಿದ್ರೆ ದುಡ್ಡು ಕೊಡುತ್ತಂತೆ. ನೋಡಿ ಗಿಡ ನೀರ್ ಹಾಕಿದ್ರೆ ದುಡ್ಡು ಬರುತ್ತೆ. ದುಡ್ಡಲ್ಲ, ಇಲ್ಲ ನೀವು ಹಾಕ್ರಿ ದುಡ್ಡು ಬರುತ್ತೆ. ಯಾವ ದುಡ್ಡು ಬರೋದು? ನೀನ್ ಮೊಬೈಲ್ ಅಲ್ಲಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅನ್ಇನ್ಸ್ಟಾಲ್ ಮಾಡ್ತೀಯಲ್ಲ, ಮತ್ತೆ ದುಡ್ಡು ಬರುತ್ತೆಲ್ಲ. ಅಲ್ಲ ಎಷ್ಟು ಗೊತ್ತಾ ಈ ಮನುಷ್ಯರಿಗೆ ಫ್ರೆಂಡ್ಸ್. ನೋಡಿ ಇದೊಂದು ಗಿಡ ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ರೀ?
ಎಲ್ಲರೂ ಒರಿಜಿನಲ್ ಗಿಡ ಹಿಡಿದ್ರೆ ಪ್ಲಾಸ್ಟಿಕ್ ಗಿಡ ಕಾಸು ಕೊಟ್ಟು ತಗೋಬಿಟ್ಟು ಗಿಡ ಚೆನ್ನಾಗಿ ಒರಿಜಿನಲ್ ತಗೋತೀನಿ ಫ್ರೆಂಡ್ಸ್, ನೆಕ್ಸ್ಟ್ ವೀಕ್ ತಗೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಇದು ತಗೋಬೇಕಾದ್ರೆ ಅರುಣ್ ಇದು ಬೇಕಾ 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 ಅಂತಿದ್ರು ಬೇಕು ಅಂತಂದ್ರೆ, ಇವಾಗ ನಮ್ಮ ಯಜಮಾನ್ರ ಬಗ್ಗೆ ಚಿಕನ್ ಮಾಡ್ಬೇಕಾದ್ರೆ ಮಟನ್ ಮಾಡ್ಬೇಕಾದ್ರೆ ಈರುಳ್ಳಿ ಎಲ್ಲ ಹಚ್ಬೇಕು, ಏನಾದ್ರು ಮಸಾಲೆಗಳು ರುಬ್ಕೋಬೇಕಲ್ವಾ, ಅದಕ್ಕೆ ಈ ತರದ ತಗೊಂಡಿದ್ದೀನಿ. ನೀನು ಚಿಕನ್ ಮಟನ್ ಮಾಡ್ತೀಯ ನೋಡಿ ಈ ತರ ಎಲ್ಲಿ ಹೊರಗೆ ಆಯ್ತಲ್ಲ, ಇದರಲ್ಲಿ ಬೇರೆ ಅದೇ ಇದು ಹಾಕ್ಬೇಕು ರೀ. ಇದರಲ್ಲಿ ಬೇರೆ ಕಲರ್ಸ್ ಕೂಡ ಇದೆ, ಬ್ಲೂ ಕಲರ್ ಇದೆ ಎಲ್ಲ ಇದೆ, ಬಟ್ ನಾನು ಇದನ್ನ ತಗೊಂಡೆ. ಇನ್ನೊಂದು ಈ ತರ ಪುಷ್ಪ ಪಂಚ್ ಮಾಡ್ತಿರುತ್ತೆ ರೀ, ಈ ತರ ಹಿಂಗ್ ಮಾಡೋದು, ಬಟ್ ಇದೇ ರೂಢಿ ಆಗಿದೆ ಅಲ್ವಾ, ಅದಕ್ಕೆ ಇರ್ಲಿ ಅಂತ. ಅದು ಹಚ್ಕೊಳಕ್ಕೆ ಹೆಂಗೆ ನಾವು ಫ್ರೆಂಡ್ಸ್. ನೆಕ್ಸ್ಟ್ ಬಂದಿದ್ದೀನಿ, ಇಷ್ಟೇಷ್ಟು ಬಂದಿದ್ದೀರಿ ದೇವ್ರೆ, ಅದ್ರ ಕ್ಲಾಕ್ ಆರ್ಡರ್ ಮಾಡ್ತಿದ್ದೆ ಅಂತ ಅಂದ್ಲು, ಇದೇನು ಇಷ್ಟೇ ಆಯ್ತಿದ್ದು ಸಾಕಲ್ವಾ ನಮ್ಮ ಮನೆಗೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಈ ಒಂದು ಗಡಿಯಾರನ ಆರ್ಡರ್ ಮಾಡಿದೀನಿ. ಇದು ತುಂಬಾನೇ ಕಾಮನ್ ಗೊತ್ತು, ಎಲ್ಲರ ಮನೇಲಿ ಇದೇ ತರ ಗಡಿಯಾರ, ಎಲ್ಲಿಗೂ ಹೋದ್ರಲ್ಲ ಇದೇ ತರ ಗಡಿಯಾರ. ಅಂಡ್ ನಾನು ಈ ಕಲರ್ ಎಂತೂ ಚೂಸ್ ಮಾಡಿದೆ ಅಂತಂದ್ರೆ, ಬಿಕಾಸ್ ನಮ್ ಮನೆಗೆಲ್ಲ ಇದೇ ಕಲರ್ ಮ್ಯಾಚ್ ಆಗೋದು. ನಮ್ ಕಿಟಕಿ ನೋಡಿ, ನಮ್ ಕಿಟಕಿ ಬಾಗ್ಲೆಲ್ಲ ಇದೇ ಕಲರ್ ಇರೋದು, ಸೊ ಅದಕ್ಕೆ ಈ ಗಡಿಯಾರನ ತಗೊಂಡಿದೀನಿ. ಸ್ವಲ್ಪ ಚಿಕ್ಕದ ಅನ್ಸ್ತಾ ಇದೆ, ಬಟ್ ಚಿಕ್ಕದೆ ಸಾಕು ರೀ ನಮ್ಮ ಮನೆಗೆ. ಇನ್ನೊಂದು ದೊಡ್ಡಬೇಕಾ? ಇದಿದೆ ಜಾಸ್ತಿ ತಲೆ ಉಪಯೋಗಿಸಿದ್ರೆ ಹಿಂಗ ಆಗ್ಬಿಡುತ್ತೆ, ಸೊ ದೊಡ್ಡ ತಗೋಬೇಕಾಯ್ತಾನ. ಅಲ್ಲಿ ಆ ಆಪ್ಷನ್ ಇರ್ಲಿಲ್ಲ ರೀ, ಆಯ್ತು ರಿಟರ್ನ್ ಮಾಡೋಣ. ಅಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ಏನು ಅಂತ ಗೊತ್ತಿಲ್ಲ, ಇದು ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿದೆ ನೋಡಿ. ಹ್ಯಾಂಗ್ ಟವಲ್ ಇದು, ಇದೇನಿದು ಟವಲ್ ಇದು? ಹ್ಯಾಂಗಿಂಗ್ ಟವಲ್ ರೀ. ಓ ಹ್ಯಾಂಗಿಂಗ್ ಟವಲ್ ನೋಡಿ, ಈ ತರ ಕೈ ವರ್ಸಕ್ಕೆ ಕಿಚನ್ ಈ ತರ ಸಿಕ್ಕಿಸ್ಬೇಕು, ಹಿಂಗೆ ಸಿಕ್ಕಿಸ್ತಾರೆ. ಇದೊಂದ್ ಕಲರ್ ಮತ್ತೆ ಇದೊಂದ್ ಕಲರ್. ಎಲ್ಲ ಹಳೆ ಕಾಲದ ಕೈ ಹಿಡ್ಕೊಂಡು ಒಂದು ಬಟ್ಟೆ ಅಂತ ಮಾಡೋರು, ಇದು ಇವಾಗ ನೋಡಿ ಪರಿಸ್ಥಿತಿ ಹೆಂಗೈತೆ ಆಯ್ತಾ. ಅಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾನ್ ನನ್ಗೋಸ್ಕರ ಎಲ್ಲ ನಿನಗೋಸ್ಕರ ತಗೊಂಡಿರೋದು, ನನಗೋಸ್ಕರ ಏನು ಏನು ನನ್ಗೋಸ್ಕರ ಏನ್ ತಗೊಂಡಿದ್ದೀನಿ ನಾನು? ಬಟ್ಟೆ ಗಿಟ್ಟೆ ಅಂದ್ರೆ ಇದು ಮಾಡ್ಬಿಡ್ತೀನಿ ಅವಾಗ. ಬಟ್ಟೆನೆ ಬೈ ಒನ್ ಗೆಟ್ ಟು ಫ್ರೀ. ನಿಜ ಹೇಳು, ಆಗಲ್ಲ ಆಗಲ್ಲ ಆಗಲ್ವಾ? ಆಗಲ್ಲ. ಹೆಂಗ್ ಸೈಜ್ ರೀ ಇದು, ಬಟ್ ಕ್ವಾಲಿಟಿ ಸಕ್ಕತ್ತಾಗಿದೆ ನೋಡಿ. ನೆಕ್ಸ್ಟ್ ಬಂದು ಇದು ಈ ಕಲರ್, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್, ಬಟ್ ಸೈಜ್ ಯಾಕೋ ಫಿಟ್ ಆಗ್ತಾ ಇದೆ, ಬೇಜಾರಾಗ್ತೈತೆ. ಎಂ ಸೈಜ್ ಎಸ್ ಬರ್ದಿರ್ತಾರೆ ಸೈಜ್ ಅಲ್ಲಿ ನೋಡ್ಕೊಂಡ್ ತಗೊಂಡ್ಬೇಕಾ? ನಾನು ಎಮ್ಮೆ ತಗೊಂಡೆ, ಎಲ್ಲೇ ತಗೊಂಡಿರೋದು ರೀ, ಎಲ್ಲೇ ಹಾಕ್ತಾರ ನಿನಗೆ. ಓ ಫ್ರೆಂಡ್ಸ್, ನಾನು ಆಕ್ಚುಲಿ ನೋಡಿ ಈ ಬಟ್ಟೆ ಕೂಡ ಎಂ ಸೈಜ್ ಸರಿನಾ, ಬಟ್ ಏನಪ್ಪಾ ಅಂದ್ರೆ ಒಂದೊಂದು ಬ್ರ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು, ಏನಿದು? ಯಪ್ಪ ಸಿಕ್ಕಾಪಟ್ಟೆ ವೇಟ್ ಇದು. ನೆಕ್ಸ್ಟ್ ಬಂದು ಫ್ರೆಂಡ್ಸ್, ನಾನು ಈ ರ್ಯಾಕ್ ನ ಆರ್ಡರ್ ಮಾಡಿದೀನಿ. ನಂಗೆ ಇವಾಗ ಅನ್ಸುತ್ತೆ ನಾನು ಯಾಕೆ ಇಷ್ಟೊಂದು ರ್ಯಾಕ್ ತಗೊಂಡೆ ಅಂತ ಅಲ್ವಾ. ಅಂಡ್ ಈ ರ್ಯಾಕ್ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇತ್ತು, ಬ್ರೌನ್ ಅಲ್ಲಿ, ಬ್ಲಾಕ್ ಅಲ್ಲಿ, ವೈಟ್ ಅಲ್ಲಿ, ಬಟ್ ನಾನು ಈ ಬ್ರೌನಿಶ್ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ. ಏನ್ ರ್ಯಾಕ್ ಅಂತ ಸುಮ್ಮನೆ ರ್ಯಾಕ್ ಅದೇ ಅರ್ಥ ಮಾಡಿ. ಓ ಫಿಟ್ಟಿಂಗ್ ಮಾಡ್ಬೇಕು ಅನ್ಸುತ್ತೆ, ನೀವೇ ಮಾಡ್ಬೇಕಿವೆಲ್ಲ ಈ ತರ ತಗೊಂಡಿದ್ದೀನಿ. ಲಿಂಕ್ ಎಲ್ಲ ಕೇಳ್ತೀರಾ, ಲಿಂಕ್ ಎಲ್ಲಾನು ಕೊಟ್ಟಿದ್ದೀನಿ. ಪ್ರೈಸ್ ಕೇಳ್ತೀರಾ, ಪ್ರೈಸ್ ಎಷ್ಟು ಅಂತ. ಸೊ ಇದೆಲ್ಲಾನು ಫ್ರೆಂಡ್ಸ್ ಬಿಲೋ 1000 ರುಪೀಸ್ ಏನೇ. ನಾನು ಒಂದೊಂದು ಪ್ರೈಸ್ ನಮ್ಗೆ ಗೊತ್ತಿಲ್ಲ, ನೆನಪಿಲ್ಲ. ನೀವು ಬೇಕಾದ್ರೆ ಲಿಂಕ್ ಅಲ್ಲಿ ಚೆಕ್ಔಟ್ ಮಾಡ್ಕೋಬಹುದು ಪ್ರೈಸ್ ಎಲ್ಲ. ಅಂಡ್ ಅಗೇನ್ ಮತ್ತೆ ಹೇಳ್ತಾ ಇದೀನಿ, ಇದು ಯಾವ ತರದ ಪ್ರಮೋಷನ್ಸ್ ಕೊಲಾಬ್ರೇಷನ್ಸ್ ಅದು ಇದು ಏನೂ ಇಲ್ಲ, ನನ್ ದುಡ್ಡು ತಗೊಂಡು ಪರ್ಚೇಸ್ ಮಾಡಿದಂತದ್ದು. ಕೆಲವೊಂದು ಐ ಗೆಸ್ ಅರುಣ್ ದುಡ್ಡು ನನ್ ದುಡ್ಡು ಎಲ್ಲ ಒಂದೇ. ಸೊ ಐ ಗೆಸ್ ನಾನು ಈ ಗಡಿಯಾರ ಇದೆಯಲ್ಲ ಇದನ್ನ ವಾಪಸ್ ಕೊಡ್ತೀನಿ, ಮತ್ತೆ ಈ ಬಟ್ಟೆ ನಾನು ರಿಟರ್ನ್ ಕೊಡಲ್ಲ, ನಂದು ಯೂಸ್ ಆಗುತ್ತೆ ಅಲ್ವಾ. ಸೊ ಅವಳ ಸೈಜ್ ಕರೆಕ್ಟ್ ಇರುತ್ತೆ, ಸೊ ಅವಳಿಗೆ ಅದು ಕೊಡ್ತೀನಿ. ಏನಾದ್ರು 500 ರೂಪಾಯಿ ಅಷ್ಟೇನೆ. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಅಲ್ಲಿ ಹೋಗಿ ನಿಮ್ಗೆ ಒಂದು ಬ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾವ ತರ ಕಾಂಟೆಂಟ್ ಮಾಡ್ಬೇಕು ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಹೇಳ್ತಿದ್ರು ಕಿಚನ್ ಸೆಟಪ್ ಮಾಡಿ ತೋರಿಸ್ತೇನೆ ಅಂತ ಎಲ್ಲರೂ. ಅದೇ ನೆಕ್ಸ್ಟ್ ಇವಾಗ ಅದೇ ಬ್ಲಾಗ್ ಬರುತ್ತೆ. ಕಿಚನ್ ಸೆಟಪ್ ಮಾಡೋದು ಈ ವರ್ಷನೇ ಬರುತ್ತಾ? ಈ ವರ್ಷನೇ ಬರುತ್ತೆ ಪಕ್ಕ. ಸರಿ. ಯಾಕಂದ್ರೆ ನನಗೆ ಜ್ಞಾಪಕ ಇದೆ, ಹೋದ್ ವರ್ಷದ ಹೇಳ್ತಾ ಇದೀಯಾ ನಾನು ಕಿಚನ್ ಸೆಟಪ್ ಮಾಡ್ತಾ ಇದೀನಿ. ಏನಪ್ಪ ಮಾಡ್ಲಿ, ನೀನ್ ಮಾಡೋದ್ರಲ್ಲ ಐತೆ, ಜನ ನೋಡೋದ್ರಲ್ಲ ಅವ್ರೆ. ಸ್ವಲ್ಪ ದುಡ್ಡದು ಕಮಿಟ್ಮೆಂಟ್ ಇತ್ತು ಫ್ರೆಂಡ್ಸ್, ಅದಕ್ಕೆ ಆರ್ಡರ್ ಮಾಡ್ಬೇಕಾದ್ರೆ 10 ಸತಿ ಯೋಚನೆ ಮಾಡ್ಬಿಟ್ಟು ಆರ್ಡರ್ ಮಾಡಿದ್ದು, ಅದಕ್ಕೆ ಅಷ್ಟೊಂದು ಲೇಟ್ ಆಗೋಯ್ತು. ಅದಕ್ಕೆ ಬ್ಲಾಗ್ ಅಷ್ಟು ಲೇಟ್ ಆಗಿ ಬಂತು. ಎಲ್ಲಾನು ಕಷ್ಟ ಸುಖಗಳು ಹೇಳಕ್ ಆಗಲ್ಲ. ನಾನು ಹಂಗ್ ಮಾಡಿಲ್ಲ ಅಂತಂದ್ರೆ ಅದ್ರ ಹಿಂದೆ 1000 ಕಾರಣಗಳು ಇರ್ತವೆ. ಫೈನಲಿ ಮಾಡ್ತಾ ಇದೀನಿ ತಾನೆ. ಒಂದ್ ಕಾರಣ ಹೇಳಿದ್ನಲ್ಲ, ಏನು ಆರ್ಡರ್ ಮಾಡಕ್ ನನ್ನ ಹತ್ರ ನಿಜ ಹೇಳು.
ಅಂಡ್ ತುಂಬಾ ಜನ ಕಾಮೆಂಟ್ ಮಾಡ್ತೀರಾ ಡ್ರೆಸ್ ಸ್ವಲ್ಪ ಟೈಟ್ ಆಗ್ತಾ ಇದೆ ಅಂತ. ಹೊಟ್ಟೆ ಹತ್ರ ಮಾತ್ರ ಸ್ವಲ್ಪ ಟೈಟ್ ಆಗ್ತಾ ಇದೆ, ಬಾಕಿ ಎಲ್ಲ ಪರವಾಗಿಲ್ಲ. ಸೊ ಇದು ನಾನು ಲೈಕ್ ಜಸ್ಟ್ ಅವಾಗ ಪ್ರೆಗ್ನೆಂಟ್ ಆಗಿದ್ದೆ. ನನ್ನ ಪ್ರೆಗ್ನೆಂಟ್ ಆಗಿ 2 ತಿಂಗಳು ಅಷ್ಟೇ ಫ್ರೆಂಡ್ಸ್, ಅವಾಗಲೇ ತಗೊಂಡಿದ್ದೆ ಡ್ರೆಸ್ ಇದು. ಸೊ ಮತ್ತೆ ಇವಾಗ ಹಾಕ್ತಿರೋದು. ಓಕೆ ಅವಾಗ ಸಣ್ಣಾಗಿಲ್ಲ ಏನು ಅವಾಗ ಸಣ್ಣಾಗಿಲ್ಲ ಓ ನಿಮ್ಗೆ 6 ಪ್ಯಾಕ್ಸ್